ನಮಸ್ಕಾರ ಸ್ನೇಹಿತರೆ. ಇಂದು ಒಂದು ಹೊಸ ದಿನ ಅಲ್ಲ, ಇಂದು ಒಂದು ಹೊಸ ವರ್ಷ. ಕ್ಯಾಲೆಂಡರ್ ಬದಲಾಗಿದೆ ಅಷ್ಟೇ ಅಲ್ಲ, ನಮ್ಮ ಜೀವನ ಬದಲಾಗುವ ಅವಕಾಶವೂ ಬಂದಿದೆ. ಕಳೆದ ವರ್ಷ ಎಷ್ಟು ಕನಸುಗಳು ಮರಿದವು, ಎಷ್ಟು ಬಾರಿ ನಾವು ಸೋತಿದ್ದೇವೆ, ಎಷ್ಟು ಬಾರಿ ನನ್ನಿಂದ ಆಗಲ್ಲ ಅಂತ ಹೇಳ್ಕೊಂಡಿದ್ದೇವೆ. ಆದರೆ ಸ್ನೇಹಿತರೆ, ಹೊಸ ವರ್ಷ ಎಂದರೆ ಹಳೆಯ ನೋವಿಗೆ ಅಂತ್ಯ. ಹೊಸ ವರ್ಷ ಎಂದರೆ ಹೊಸ ಶಕ್ತಿ. ಈ ವಿಡಿಯೋ ಕೊನೆಗೂ ನೋಡಿದರೆ ಕಳೆದ ವರ್ಷದಿಂದ ಪಾಠ. ಕಳೆದ ವರ್ಷ ನಮಗೆ ಏನು ಕೊಟ್ಟಿತು? ಕೆಲವರಿಗೆ ಯಶಸ್ಸು, ಕೆಲವರಿಗೆ ನೋವು, ಕೆಲವರಿಗೆ ಪಾಠ ಕಲಿಸಿದೆ. ಆದರೆ ಒಂದು ವಿಷಯ ಖಚಿತ, ಕಷ್ಟಗಳು ನಿಮ್ಮನ್ನು ನಾಶ ಮಾಡಲು ಬಂದಿಲ್ಲ, ನಿಮ್ಮನ್ನು ತಯಾರಿಸಲು ಬಂದಿವೆ. ಸೋಲು ಎಂದರೆ ಅಂತ್ಯ ಅಲ್ಲ, ಸೋಲು ಎಂದರೆ ಪಾಠ ಪುಸ್ತಕ. ನೀವು ಸೋತಿದ್ರೆ ಅಂದರೆ ನೀವು ಪ್ರಯತ್ನಿಸಿದ್ದೀರಿ, ನೀವು ಬಿದ್ದಿದ್ರೆ ಅಂದರೆ ನೀವು ನಡೆಯಲು ಧೈರ್ಯ ಮಾಡಿದ್ದೀರಿ. ನಾನು ಬದಲಾಗಬೇಕು ಅನ್ನೋ ನಿರ್ಧಾರ. ಸ್ನೇಹಿತರೆ, ಈ ವರ್ಷ ಒಂದೇ ಒಂದು ನಿರ್ಧಾರ ಮಾಡಿ. ಈ ವರ್ಷ ಅದೃಷ್ಟ ಬದಲಾಗಬೇಕು ಅಂತ ಬೇಡ, ಈ ವರ್ಷ ನಾನು ಬದಲಾಗಬೇಕು ಅಂತ ಹೇಳಿ. ಯಾಕಂದರೆ ಅದೃಷ್ಟ ನಿಮ್ಮ ಕೈಯಲ್ಲಿ ಇಲ್ಲ, ಅಂದರೆ ನಿಮ್ಮ ಶ್ರಮ ನಿಮ್ಮ ಕೈಯಲ್ಲಿದೆ. ನೀವು ಪ್ರತಿದಿನ ಏನು ಮಾಡುತ್ತೀರೋ ಅದೇ ನಿಮ್ಮ ಭವಿಷ್ಯವನ್ನು ಬರೆಯುತ್ತದೆ. ಸಣ್ಣ ಸಣ್ಣ ನಿರ್ಧಾರಗಳು ದೊಡ್ಡ ದೊಡ್ಡ ಫಲಿತಾಂಶ ಕೊಡುತ್ತವೆ. ನಿಮ್ಮ ಜೀವನದಲ್ಲಿ ಏನು ಬದಲಾಗಬೇಕು ಅಂತೀರಾ? ಹಣ, ಆರೋಗ್ಯ, ಗೌರವ, ಶಾಂತಿ? ಅದರ ಮೊದಲು ಬದಲಾಗಬೇಕಾದದ್ದು ನಿಮ್ಮ ಯೋಚನೆ. ನೀವು ನಿಮ್ಮನ್ನು ಹೇಗೆ ನೋಡುತ್ತೀರೋ ಜಗತ್ತು ನಿಮ್ಮನ್ನು ಹಾಗೆ ನೋಡುತ್ತದೆ. ನಾನು ಸಾಮಾನ್ಯ, ನನ್ನಿಂದ ಆಗಲ್ಲ, ನನಗೆ ಸಪೋರ್ಟ್ ಇಲ್ಲ, ಈ ಮಾತುಗಳನ್ನೆಲ್ಲ ಹಿಂದೆ ಬಿಟ್ಟು ಬಿಡಿ. ಇಂದು ಹೊಸ ವಾಕ್ಯ ಶುರು ಮಾಡಿ. ನಾನು ಮಾಡಬಲ್ಲೆ, ನಾನು ಬದಲಾಗುತ್ತೇನೆ, ನನ್ನ ಸಮಯ ಬಂದೇ ಬರುತ್ತೆ. ಶಿಸ್ತು ಮತ್ತು ಶ್ರಮ ನಿಮ್ಮನ್ನು ಶುರು ಮಾಡಿಸುತ್ತದೆ, ಆದರೆ ಶಿಸ್ತು ನಮ್ಮನ್ನು ಗಮ್ಯ ತಲುಪಿಸುತ್ತದೆ. ಯಾರಿಗೂ ದೊಡ್ಡ ಯಶಸ್ಸು ಒಂದೇ ದಿನ ಬಂದಿಲ್ಲ. ಪ್ರತಿದಿನ ಸ್ವಲ್ಪ ಸ್ವಲ್ಪ, ಪ್ರತಿದಿನ ನಿಯಮಿತವಾಗಿ, ಪ್ರತಿದಿನ ಸೋಮಾರಿತನದ ವಿರುದ್ಧ ಯುದ್ಧ ಮಾಡಿ. ಯಶಸ್ಸು ಕೂಗು ಹಾಕಿಕೊಂಡು ಬರಲ್ಲ, ನಿಶಬ್ದವಾಗಿ ನಿಮ್ಮ ಕೆಲಸವನ್ನು ನೋಡುತ್ತಿರುತ್ತದೆ. ಸೋತವರು ಯಾವಾಗಲೂ ನೆಪ ಹೇಳ್ತಾರೆ, ಸಮಯ ಇಲ್ಲ, ಸಪೋರ್ಟ್ ಯಾರು ಮಾಡಲ್ಲ, ಪರಿಸ್ಥಿತಿ ಸರಿ ಇಲ್ಲ. ಹಾಗಾದರೆ ಗೆದ್ದವರು ಹೇಳ್ತಾರೆ, ಇದೇ ಸಮಯ, ಇದೇ ಪರಿಸ್ಥಿತಿ, ಇದೇ ಅವಕಾಶ. ಸ್ನೇಹಿತರೆ, ನಿಮ್ಮ ಜೀವನಕ್ಕೆ ಹೊಣೆಗಾರರು ನೀವೇ. ನಿಮ್ಮ ಶಕ್ತಿಯನ್ನು ಹುಡುಕಿ. ಈ ವರ್ಷ ಪಾಲಿಸಬೇಕಾದ 5 ನಿಯಮಗಳು. ನಂಬರ್ 1, ಪ್ರತಿದಿನ ಕಲಿಯಿರಿ. ನಂಬರ್ 2, ನಿಮ್ಮ ಆರೋಗ್ಯವನ್ನು ಮೊದಲಿಗಿಡಿ. ನಂಬರ್ 3, ನೆಗೆಟಿವ್ ಜನರಿಂದ ದೂರ ಇರಿ. ನಂಬರ್ 4, ನಿಮ್ಮ ಗುರಿ ಬರೆಯಿರಿ. ನಂಬರ್ 5, ನಿಮ್ಮನ್ನು ನೀವು ನಂಬಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಜಗತ್ತಿನ ಯಾವ ಶಕ್ತಿಗೂ ನಿಮ್ಮನ್ನು ತಡೆಯಲು ಆಗಲ್ಲ. ಸ್ನೇಹಿತರೆ, ಈ ವರ್ಷ ನಿಮ್ಮ ಕತೆ ಬೇರೆಯಾಗಬೇಕು. ಕಳೆದ ವರ್ಷ ನೀವು ಅಳುತ್ತಿದ್ದರೆ ಈ ವರ್ಷ ನಗಬೇಕು. ಕಳೆದ ವರ್ಷ ನೀವು ಕಾಯುತ್ತಿದ್ದರೆ ಈ ವರ್ಷ ಹೋರಾಡಬೇಕು. ನಿಮ್ಮ ಜೀವನದಲ್ಲಿ ಹೀರೋ ಯಾರು? ನೀವೇ. ಈ ವಿಡಿಯೋ ನಿಮಗೆ ಶಕ್ತಿ ಕೊಟ್ಟಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಹೊಸ ವರ್ಷ ಅಲ್ಲ, ಹೊಸ ನೀವೇ ಆರಂಭ.